और जेंटलमैन, वेलकम टू कुंभ नगरी प्रयागराज, जहां पर ಆತ್ಮೀಯ ಮಿತ್ರ ನಮಸ್ಕಾರ. ಜಗತ್ತಿನ ಅತ್ಯಂತ ದೊಡ್ಡ ಹಬ್ಬಕ್ಕೆ ಇಡೀ ಜಗತ್ತು ಕಾಯ್ತಾ ಇದೆ. ಅಫ್ಕೋರ್ಸ್ ಕುಂಭಮೇಳದ ಕುರಿತಂತೆ ನಾನು ಮಾತನಾಡ್ತಿದ್ದೀನಿ. ಕುಂಭಮೇಳದ ಕುರಿತಂತೆ ನಾನು ದಿನಕ್ಕೊಂದು ವಿಶೇಷವಾಗಿರುವಂತಹ ಸಂಗತಿಯನ್ನ ನಿಮ್ ಜೊತೆ ಹಂಚಿಕೊಳ್ತೀನಿ. ಕುಂಭಮೇಳ ನಾನು ಆಗ್ಲೇ ಹೇಳಿದಂತೆ ಜಗತ್ತಿನ ಅತ್ಯಂತ ದೊಡ್ಡ ಹಬ್ಬ. ಈ ಬಾರಿ ನಡೀತಾ ಇರುವಂತಹ ಕುಂಭಮೇಳವನ್ನ ಮಹಾಕುಂಭ ಅಂತ ಕರೆಯಲಾಗುತ್ತೆ. 144 ವರ್ಷಗಳ ನಂತರ ನಡೀತಾ ಇರುವಂತಹ ಅಪರೂಪದ ಕುಂಭಮೇಳ ಇದು. ಹೀಗಾಗಿ ಇಡೀ ಜಗತ್ತನ್ನ ಆಕರ್ಷಿಸ್ತಾ ಇದೆ. ಕುಂಭಮೇಳ 4 ನಗರಗಳಲ್ಲಿ, ಭಾರತದ 4 ನಗರಗಳಲ್ಲಿ ನಡೆಯುತ್ತೆ. ಒಂದು ಪ್ರಯಾಗ, ಹರಿದ್ವಾರ, ನಾಸಿಕ್ ಮತ್ತು ಉಜ್ಜೈನ್. ಈ 4 ನಗರಗಳು ಕುಂಭಮೇಳದ ದೃಷ್ಟಿಯಿಂದ ಅತ್ಯಂತ ಮಹತ್ವ ಅಂತ ಗುರುತಿಸಲ್ಪಡುತ್ತೆ. ಯಾಕೆ ಇದು ಕುಂಭಮೇಳ ಅಂತಂದ್ರೆ ಹೆಸರು? ಕುಂಭ ಅಂತಂದ್ರೆ ಮಡಕೆ ಅಂತ, ಸ್ಥೂಲ ಅರ್ಥದಲ್ಲಿ ಮಡಕೆ ಅಂತ. ಇಡೀ ಭಾರತದ ದರ್ಶನಕಾರರು ತಮ್ಮ ಭಾರತೀಯ ಸಿದ್ಧಾಂತವನ್ನ, ಹಿಂದೂ ಸಿದ್ಧಾಂತವನ್ನ ನಮ್ಮ ದೃಷ್ಟಿಕೋನದಿಂದ ಈ ಪ್ರಕೃತಿ ಪುರುಷರ ಪರಿಕಲ್ಪನೆಯನ್ನ ಕೊಡಬೇಕಾದಾಗ ಅವರು ಮಡಕೆ, ಮಣ್ಣು ಮತ್ತು ಕುಂಬಾರ ಈ 3ರ ಎನಾಲಜಿಯನ್ನು ತುಂಬಾ ಬಳಸ್ತಾರೆ. ಹೀಗಾಗಿ ಕುಂಭಮೇಳಕ್ಕೆ ಹೋಗೋದು ಯಾಕೆ ಅಂತಂದ್ರೆ ಹಿಂದೂ ಧರ್ಮದ ಸಿದ್ಧಾಂತವನ್ನ ಅರಿತುಕೊಳ್ಳುವ ಒಂದು ಲಾರ್ಜೆಸ್ಟ್ ಪ್ಲಾಟ್ಫಾರ್ಮ್ ಜಗತ್ನಲ್ಲಿ ಎಲ್ಲಾದರೂ ಇದ್ರೆ ಅದು ಕುಂಭಮೇಳ ನಿರ್ಮಾಣ ಮಾಡಿಕೊಡುತ್ತೆ ಅಂತ ಒಂದು ಭಾವನೆ. ಆದ್ರೆ ಎರಡನೇದು, ಕುಂಭಮೇಳದ ಸಂದರ್ಭದಲ್ಲಿ ಪ್ರಯಾಗ್ನಲ್ಲಿರುವಂತಹ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ಸ್ಪಿರಿಚುವಲ್ ಅಪ್ಲಿಫ್ಟ್ಮೆಂಟ್ ಆಗುತ್ತೆ ಎನ್ನುವಂಥದ್ದು ಎರಡನೆಯ ಚಿಂತನೆ. ಹೀಗಾಗಿ ಆಧ್ಯಾತ್ಮಿಕ ಶಕ್ತಿ ಸಂಗ್ರಹಕ್ಕೆ ಪ್ರತಿಯೊಬ್ಬರು ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಬೇಕು ಎನ್ನುವಂತ ಪರಿಕಲ್ಪನೆಯನ್ನ ಇಟ್ಕೊಂಡಿದ್ದಾರೆ. ಕುಂಭಮೇಳದ ಅತ್ಯಂತ ಹಿನ್ನೆಲೆ, ಅದರ ಪೌರಾಣಿಕ ಹಿನ್ನೆಲೆ ಏನು ಅಂತ ಕೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಿದೆ. ರಾಕ್ಷಸರು ಮತ್ತು ದೇವತೆಗಳು ಸೇರಿ ಸಮುದ್ರ ಮಂಥನ ಮಾಡ್ತಾ ಇದ್ರು. ಸುಮಾರು 12 ದಿನಗಳ ಕಾಲ ಈ ಸಮುದ್ರ ಮಂಥನ ಆಯಿತು ಅಂತ ಹೇಳ್ತಾರಲ್ಲ, ಅವರ ಒಂದು ದಿನ ನಮ್ 1 ವರ್ಷ. ಹೀಗಾಗಿ ಒಂದೊಂದು ವರ್ಷದ ಲೆಕ್ಕ ಹಾಕೊಂಡ್ರೆ 12 ವರ್ಷ ಆಗುತ್ತೆ. 12 ವರ್ಷಕ್ಕೊಮ್ಮೆ ಕುಂಭಮೇಳ ಆಗುತ್ತೆ. 12 ವರ್ಷಕ್ಕೊಮ್ಮೆ ಕುಂಭಮೇಳ ಯಾಕೆ ಅಂತ ಕೇಳಿದ್ರೆ 12 ದಿನಗಳ ನಂತರ ಸಮುದ್ರ ಮಂಥನದ ಕೊನೆಯಲ್ಲಿ, ಸಮುದ್ರ ಮಂಥನ ಮಾಡ್ತಿರ್ಬೇಕಾದ್ರೆ ಆ ಕೊನೆಯಲ್ಲಿ ಒಂದು ಅಮೃತ ಕುಂಭ ಬಂತು. ಅದರಲ್ಲಿ ಅಮೃತ ಇತ್ತು. ಯಾರು ಅಮೃತವನ್ನು ಕುಡಿತಾರೋ ಅವರು ಎಂದಿಗೂ ಸಾಯೋದಿಲ್ಲ ಎನ್ನುವಂತ ನಿಶ್ಚಯ ಇದ್ದಿದ್ದರಿಂದ, ಅದು ಎಲ್ರಿಗೂ ಗೊತ್ತಿದ್ರಿಂದ ರಾಕ್ಷಸರು ಮತ್ತು ದೇವತೆಗಳಲ್ಲಿ ಇದಕ್ಕೋಸ್ಕರ ಕಿತ್ತಾಟ ಆಯಿತು. ಆಗ 4 ಹನಿ ಅಮೃತ ಅದು ಭೂಮಿಗೆ ಬಂದ್ಬಿತ್ತು. ಅದು ಬಿದ್ದಂತ ಜಾಗಗಳು 4, ಒಂದು ಪ್ರಯಾಗ, ನಾಸಿಕ್, ಉಜ್ಜೈನ್ ಮತ್ತು ಹರಿದ್ವಾರ. ಈ 4 ಜಾಗಗಳಲ್ಲಿ ಬಿದ್ದು, ಹೀಗಾಗಿ ಯಾರು ಅಲ್ಲಿನ ನದಿಗಳಲ್ಲಿ ಸ್ನಾನ ಮಾಡ್ತಾರೋ ಅವರು ಪವಿತ್ರರಾಗ್ತಾರೆ ಎನ್ನುವಂತ ಭಾವನೆ ಇದೆ. 12 ವರ್ಷ ಹೇಗೆ ಮತ್ತು ಯಾಕೆ, ಹೇಗೆ ಲೆಕ್ಕ ಹಾಕ್ತಾರೆ ಅಂತಂದ್ರೆ ಅದಕ್ಕೊಂದು ಸ್ಪಷ್ಟವಾಗಿರುವಂತ ಆಸ್ಟ್ರಾನಮಿಕಲ್ ಕ್ಯಾಲ್ಕುಲೇಷನ್ ಇದೆ. ಗುರುಗ್ರಹ ಯಾವಾಗ ವೃಷಭ ರಾಶಿಗೆ ಪ್ರವೇಶಿಸುತ್ತೋ ಆಗ ಪ್ರಯಾಗದಲ್ಲಿ ಈ ಕುಂಭಮೇಳ ನಡೆಯುತ್ತೆ. ಗುರುಗ್ರಹ ಯಾವಾಗ ಕರ್ಕಾಟಕ ರಾಶಿಯನ್ನ ಪ್ರವೇಶಿಸುತ್ತೋ ಆಗ ನಾಸಿಕ್ನಲ್ಲಿ ಈ ಕುಂಭಮೇಳ ನಡೆಯುತ್ತೆ. ಗುರುಗ್ರಹ ಯಾವಾಗ ಮೇಷ ರಾಶಿಯನ್ನ ಪ್ರವೇಶಿಸುತ್ತೋ ಆಗ ಉಜ್ಜೈನಲ್ಲಿ ಕುಂಭಮೇಳ ಆಗುತ್ತೆ. ಹಾಗೆ ಗುರುಗ್ರಹ ಯಾವಾಗ ಕುಂಭ ರಾಶಿಯನ್ನ ಪ್ರವೇಶಿಸುತ್ತೋ ಆಗ ಹರಿದ್ವಾರದಲ್ಲಿ ಈ ಕುಂಭಮೇಳ ನಡೆಯುತ್ತೆ ಅಂತ. ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತಂದ್ರೆ ಗುರುಗ್ರಹ ಒಂದು ಸಲ ಎಲ್ಲಾ ರಾಶಿಗಳನ್ನು ಪ್ರವೇಶಿಸಿ ಮುಗಿಸೋದಕ್ಕೆ 12 ವರ್ಷ ಹಿಡಿಯುತ್ತೆ. ಹೀಗಾಗಿ 12 ವರ್ಷಕ್ಕೊಮ್ಮೆ ಅದು ಪೂರ್ಣ ಕುಂಭದ ಪರಿಕಲ್ಪನೆಯನ್ನ ಕೊಡಲಾಗುತ್ತೆ. ಆಮೇಲೆ ನೋಡಿ, ಪ್ರಯಾಗದಲ್ಲಿ ಕುಂಭ ಆಗಿದ ನಂತರ ಅಂದ್ರೆ ಗುರುಗ್ರಹ ಅದು ವೃಷಭ ರಾಶಿಗೆ ಪ್ರವೇಶಿಸಿ ನಂತರ ಅದು ಕರ್ಕಾಟಕ ರಾಶಿಗೆ ಪ್ರವೇಶಿಸಲಿಕ್ಕೆ 2-3 ವರ್ಷ ಬೇಕಾಗುತ್ತೆ. ಹೀಗಾಗಿ ಪ್ರಯಾಗ್ನಲ್ಲಿ ಆದ 2-3 ವರ್ಷಕ್ಕೆ ನಾಸಿಕ್ಕಿಗೆ ಬರುತ್ತೆ. ಅದಾದ ನಂತರ 1 ವರ್ಷಕ್ಕೆ ಗುರು ಸಿಂಹಕ್ಕೆ ಪ್ರವೇಶಿಸ್ತಾನೆ. ಹೀಗಾಗಿ ಉಜ್ಜೈನಲ್ಲಿ ಆಗುತ್ತೆ. ಅದಾದ ನಂತರ ಹೆಚ್ಚು ಕಡಿಮೆ 6 ವರ್ಷಗಳ ನಂತರ ಹರಿದ್ವಾರದಲ್ಲಿ ಕುಂಭಮೇಳ ಆಗುತ್ತೆ. ಹರಿದ್ವಾರ ಮತ್ತು ಪ್ರಯಾಗಗಳಲ್ಲಿ ಮಾತ್ರ ಅರ್ಧ ಕುಂಭ ಆಗುತ್ತೆ. 6 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ. ಅದನ್ನು ಅರ್ಧ ಕುಂಭ ಅಂತ ಕರೀತಾರೆ. 12 ವರ್ಷಗಳಿಗೊಮ್ಮೆ ನಡೆಯುವಂತ ಕುಂಭಮೇಳ ಅದು ಪ್ರಯಾಗ್ನಲ್ಲಿ ಮಾತ್ರ ನಡೆಯುವಂತ ಕುಂಭಮೇಳ. ಈ ಮಹಾಕುಂಭ ಏನಿದೆ ಇದು 12 ವರ್ಷಗಳ ಆ ಲೆಕ್ಕಾಚಾರಕ್ಕೆ ಬರುವಂತದ್ದಾಗಿದ್ದರಿಂದ ಈ ಮಹಾಕುಂಭ ಕೂಡ ಪ್ರಯಾಗ್ನಲ್ಲಿ ಮಾತ್ರ ನಡೆಯುವಂತ ಅತ್ಯಂತ ವಿಶಿಷ್ಟವಾಗಿರುವಂತ ಕುಂಭಮೇಳ. ಸೊ ಈ ಕುಂಭ ನಾನು ಆಗ್ಲೇ ಹೇಳಿದಂತೆ 4 ಕುಂಭ ನೆನ್ಪಿಟ್ಕೊಳ್ಳಿ. ಒಂದು ಸಾಮಾನ್ಯ ಕುಂಭ, ಎರಡನೇದು ಪೂರ್ಣ ಕುಂಭ, ಮೂರನೇದು ಅರ್ಧ ಕುಂಭ ಮತ್ತು 4ನೇದು ಮಹಾಕುಂಭ. ನಾವು ಅತ್ಯಂತ ವಿಶಿಷ್ಟವಾಗಿರುವ ನಮ್ಮ ಜೀವಮಾನದಲ್ಲಿ ಒಮ್ಮೆ ಮಾತ್ರ ನೋಡಬಹುದಾಗಿರುವಂತ ಮಹಾಕುಂಭಕ್ಕೆ ಸಾಕ್ಷಿಗಳಾಗಲಿಕ್ಕೆ ಹೊರಟಿದ್ದೀವಿ.